ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಒಂದು ಹೊಸ ವಿಡಿಯೋವನ್ನು ಶೇರ್ ಮಾಡ್ತೇನೆ. ಏನಪ್ಪ ಅಂದರೆ, ನನ್ನ ಅಪ್ಪನ ಅಣ್ಣನ ಮನೆಯಲ್ಲಿ ಹಟ್ಟಿ ಓಕ್ಲು ಅಂದರೆ ದನದ ಕೊಟ್ಟಿಗೆಯನ್ನು ಗೃಹ ಪ್ರವೇಶ ಮಾಡ್ತಾರೆ ನಮ್ಮ ಕಡೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಒಂದು ಹಟ್ಟಿಯನ್ನು ಗೃಹ ಪ್ರವೇಶ ಅಂದರೆ ಒಕ್ಕಲು ಮಾಡೋದನ್ನು ಫಸ್ಟ್ ಟೈಮ್, ಅಲ್ಲಿ ನಡೆಯುವಂತಹ ಕ್ರಮವನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಗಾಗಿ ಇಲ್ಲಿ ನಮ್ಮ ಮನೆ ಹತ್ರನೇ ಅವರ ಮನೆ ಇರೋದು. ಹಾಗಿದ್ರೆ ಅಲ್ಲಿ ಯಾವ ಥರ ಹಟ್ಟಿಯ ಗೃಹ ಪ್ರವೇಶ ನಡೆಯುತ್ತೆ, ಎಲ್ಲ ಕ್ರಮವನ್ನು ನಾನು ನಿಮಗೆ ತೋರಿಸ್ತೇನೆ. ಎಲ್ಲ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಲಾಸ್ಟ್ ವಿಡಿಯೋವನ್ನು ತುಂಬ ಜನರು ಇಷ್ಟಪಟ್ಟಿದ್ರಿ. ನಾನು ನೆಕ್ಸ್ಟ್ ಮನೆಗೆ ಹೋದಾಗ ಫುಲ್ ವಿಡಿಯೋವನ್ನು ಶೇರ್ ಮಾಡ್ತೇನೆ. ಹಾಗಿದ್ರೆ ಬನ್ನಿ ಹೋಗಿ ಬರೋಣ. ನೋಡ್ತಾ ಇರ್ಬೋದು, ಇದುವೇ ಹೊಸದಾಗಿ ಕಟ್ಟಿರುವಂತಹ ದನದ ಕೊಟ್ಟಿಗೆ. ಕ್ರಮ ಎಲ್ಲ ಶುರು ಮಾಡ್ತಾ ಇದ್ದಾರೆ. ಫಸ್ಟ್ ಇಲ್ಲಿಗೆ ದನದ ಕೊಟ್ಟಿಗೆ ಕಟ್ಟೋ ಮುಂಚೆ ಫಸ್ಟಿಗೆ ಕುಟ್ಟಿ ಹಾಕಿರ್ತಾರೆ, ಅಂದರೆ ಪಾಯಿಂಟ್ ಹಾಕಿರ್ತಾರೆ ನೋಡಿ, ಅವರು ಬಂದಿರ್ತಾರೆ. ಜೊತೆಗೆ ಹಟ್ಟಿ ಕಟ್ಟಿರುವಂತಹ ಮೇಸ್ತ್ರಿ ಕೂಡ ಬಂದಿರ್ತಾರೆ. ಇಲ್ಲಿ ಫಸ್ಟ್ ಗಣಪತಿಗೆ ಇಡುವಂತಹ ಕ್ರಮ ನಡೆಯುತ್ತೆ. ನೋಡ್ತಾ ಇದ್ದೀರ ಎಲ್ಲರಿಗೆ ಅಕ್ಕಿ ಕೊಡ್ತಾ ಇದ್ದಾರೆ. ಫಸ್ಟ್ ಪ್ರಾರ್ಥನೆ ನಡೆಯುತ್ತೆ. ನೆಕ್ಸ್ಟ್ ಎಲ್ಲರೂ ಕೈ ಮುಗಿದು 1 ನಿಮಿಷ ಹೊರಗಡೆ ಬರೋಕ್ಕಿರುತ್ತೆ. ಎಲ್ಲರೂ ಕೈ ಮುಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ನೆಕ್ಸ್ಟ್ ಎಲ್ಲರ ಕೈಯಲ್ಲಿ ತೆಂಗಿನಕಾಯಿ ಕೊಡ್ತಾರೆ. ಗಂಡಸರ ಕೈಯಲ್ಲಿ ತೆಂಗಿನಕಾಯಿ ಕೊಟ್ಟು 3 ಸುತ್ತು ಬಂದು ಹೊಸ ಹಟ್ಟಿ ಕಟ್ಟಿರ್ತಾರೆ ನೋಡಿ, ಅದರ ಎಲ್ಲ ಪಾಯಿಂಟ್ ಅಂದರೆ ಮೂಲೆಗಳಿಗೆ ಆ ತೆಂಗಿನಕಾಯನ್ನು ಹೊಡ್ಕೊಂಡು ಹೋಗಬೇಕಾಗತ್ತೆ. ನೋಡ್ತಾ ಇರ್ಬೋದು ಕ್ರಮವನ್ನು ನೀವು. ಅಪ್ಪ ಕೂಡ ಇದ್ದಾರೆ, ನಾನು ಮತ್ತೆ ಅಪ್ಪ ಹೋಗಿದ್ವಿ. ನೋಡಿ, 1 ಸುತ್ತು ಬಂದರು, 3 ಸುತ್ತಲ್ಲ 1 ಸುತ್ತು, ಸಾರಿ. ನೆಕ್ಸ್ಟ್ ಅಲ್ಲಿ ಒಂದು ಕಲ್ಲಿಟ್ಟಿರ್ತಾರೆ, ಆ ಕಲ್ಲಿಗೆ ಆ ತೆಂಗಿನಕಾಯನ್ನು ಹೊಡೆಯುವಂಥದ್ದು. ನೆಕ್ಸ್ಟ್ ಹೂಂಜ ಕೋಳಿಯನ್ನು 1 ಸುತ್ತು ಬಂದು ಅದನ್ನು ಬಲಿ ಕೊಡೋಕ್ಕಿರುತ್ತೆ. ಅಂದರೆ ಹೊಸ ಕಟ್ಟಡ ಅಲ್ವಾ, ಹಾಗಾಗಿ ಕೋಳಿಯನ್ನು ಬಲಿ ಕೊಡೋಕ್ಕಿರುತ್ತೆ. ನೆಕ್ಸ್ಟ್ ಈ ಹಟ್ಟಿಯನ್ನು ಕಟ್ಟಿರುವಂತಹ ಮೇಸ್ತ್ರಿ ಅವರಿಗೆ ಒಂದು ಕಾಣಿಕೆ ಟೈಪ್ ಕೊಡೋಕ್ಕಿರುತ್ತೆ. ನೋಡ್ತಾ ಇರ್ಬೋದು, ಕೊಡ್ತಾ ಇದ್ದಾರೆ ದೊಡ್ಡಪ್ಪ. ಇಲ್ಲಿ ನನ್ನ ಅಕ್ಕನ ಮಗನನ್ನು ನನ್ನ ಅಪ್ಪ ಹಿಡ್ಕೊಂಡಿದ್ದಾರೆ. ಅಂದರೆ ದೊಡ್ಡಪ್ಪನ ಸಣ್ಣ ಮಗಳ ಮಗ. ಅವನು ಮತ್ತು ಅವನ ಅಕ್ಕ ನನ್ನ ವಿಡಿಯೋವನ್ನು ಡೈಲಿ ನೋಡ್ತಾರಂತೆ. ಜಸ್ಟ್ ವಿಡಿಯೋ ಅಪ್ಲೋಡ್ ಆದರೆ ನೋಡ್ತಾರಂತೆ. ಅವ್ರು ಹೋದ ಕೂಡಲೇ ಹೇಳಿದರು, ಚಿಕ್ಕಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ವ ಯೂಟ್ಯೂಬಿಗೆ ಅಂತ. ತುಂಬ ಖುಷಿ ಆಯಿತು. ಅಂದರೆ ಮಕ್ಕಳ ಮನಸ್ಸಲ್ಲೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತ ಒಂದು ಇದೆಯಲ್ವಾ, ನೋಡ್ತಾರೆ, ರೀಚ್ ಆಗ್ತಾ ಇದೆಯಲ್ವ, ತುಂಬ ಖುಷಿ ಆಯಿತು ಹೇಳಿದಾಗ. ಹಾಗಾಗಿ ನಾನು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕ್ಯಾಪ್ಚರ್ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಯೂಟ್ಯೂಬಿಗೆ. ನೆಕ್ಸ್ಟ್ ಹೊಸ ಹಟ್ಟಿಗೆ ದನವನ್ನು ಕರ್ಕೊಂಡು ಹೋಗುವಂತಹ ಕ್ರಮ ಇರುತ್ತೆ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಒಳಗಡೆ ದನವನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ಹಳೆ ಕೊಟ್ಟಿಗೆಯಿಂದ ತಗೊಂಡು ಬಂದು ಹೊಸ ಕೊಟ್ಟಿಗೆಗೆ ದನವನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ಚಿಕ್ಕಮ್ಮ ಕಟ್ಟಿ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು.
ನೆಕ್ಸ್ಟ್ ದನಕ್ಕೆ ಹೂವಿನ ಹಾರ ಎಲ್ಲ ಹಾಕ್ತಾರೆ, ಆರತಿ ಎಲ್ಲ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದನ. ನನಗೆ ಕೂಡ ಪರ್ಸ್ನಲ್ ಆಗಿ ದನ ಅಂದರೆ ತುಂಬ ಇಷ್ಟ. ನಾವು ಹೇಗೆ ಹೊಸ ಮನೆ ಕಟ್ಟಿ ಗೃಹ ಪ್ರವೇಶ ಆಗಿ ಹೊಸ ಡ್ರೆಸ್ ಹಾಕಿ ಎಷ್ಟು ಚೆನ್ನಾಗಿ ಬೆಚ್ಚಗೆ ಮಲಗ್ತೇವೆ, ಅದೇ ಥರ ದನ ಕೂಡ ಅಲ್ವಾ. ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಅಂಗಾರನಿಗೆ ಕಲ್ಲು ಇಡ್ತಾ ಇದ್ದಾರೆ, ಅಂದರೆ ದನ ಕಾಯುವವನು ಅಂಗಾರ ಅಂತ ಹೇಳ್ತಾರೆ. ಅವರಿಗೆ ಕಲ್ಲು ಇಡುವಂಥ ಕ್ರಮ. ನಮ್ಮ ಮನೆಯಲ್ಲಿ ಅಮ್ಮ ಕೂಡ ಹಾಗೆ ದನದ ಹಾಲು ಕರ್ಕೊಂಡು ಬಂದ ಆದಮೇಲೆ ಸ್ವಲ್ಪ ಎಲೆಯಲ್ಲಿ ಡೈಲಿ ಇದಕ್ಕೆ ಹಾಲು ಇಡ್ತಾರೆ. ಇದು ಹಳೆಯ ಕ್ರಮ ಅಂತ ಹೇಳ್ತಾರೆ. ಅಂಗಾರ ಕಾಯುವವನು ಅಂತ ಹೇಳ್ತಾರೆ ದನವನ್ನು. ಹಾಗಾಗಿ ಅಂಗಾರನ ಕಲ್ಲನ್ನು ಇಲ್ಲಿ ಯಾವತ್ತೂ ಇಡ್ತಾರೆ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ದೊಡ್ಡಪ್ಪ ಹಟ್ಟಿಗೆ ಸಪ್ಪನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಅದು ಸಿಮೆಂಟ್ ಹಟ್ಟಿ ಅಲ್ವಾ, ದನಕ್ಕೆ ಅಭ್ಯಾಸ ಇಲ್ಲ, ಹೊಸತ್ತಲ್ವ, ಹಾಗಾಗಿ ಬೆಚ್ಚಗೆ ಮಲಗಿರಲಿ ಅಂತ ಸಪ್ಪನ್ನು ಹಾಕಿ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು. ಇದು ದೊಡ್ಡಪ್ಪನ ಮನೆ, ನೋಡ್ತಾ ಇರ್ಬೋದು. ನಾವು ಚಿಕ್ಕದಿರುವಾಗ ಬರ್ತಾ ಇದ್ವಿ, ಇವಾಗ ಫಂಕ್ಷನ್ ಇದ್ದರೆ ಮಾತ್ರ ಹೋಗ್ತಾ ಇರ್ತೀವಿ, ಯಾಕಂದರೆ ಬ್ಯುಸಿ ಇರ್ತೀವಲ್ವ. ಅಲ್ಲಿ ಊಟ ಮಾಡಿದರು, ಊಟ ಮುಗಿಸ್ಕೊಂಡು ಬಂದ್ವಿ. ಸೂಪರಾಗಿತ್ತು ಊಟ ಮಾತ್ರ, ತುಂಬ ಚೆನ್ನಾಗಿತ್ತು. ಜೊತೆಗೆ ವೀಳ್ಯದೆಲೆ ಕೂಡ ತಿಂತಾಯಿದ್ರು. ಇವಾಗ ಯಾರೂ ತಿನ್ನಲ್ಲ ನೋಡಿ, ಬಟ್ ನಾವು ನಾನ್ ವೆಜ್ ಮಾಡಿ ವೀಳ್ಯದೆಲೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಭಾವ ತಿಂತಾಯಿದ್ರು, ಹಾಗಾಗಿ ನಾನು ಕೂಡ ತಿಂದು ನಾನು ಮತ್ತು ಅಪ್ಪ ನಮ್ಮ ಮನೆಗೆ ಬಂದ್ವಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ಹೊಸ ವಿಡಿಯೋ ಬರುತ್ತೆ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಥ್ಯಾಂಕ್ ಯು.